ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ನ ನಾನು ಆನ್ ದಿ ವೇ ನಾನು ಶೂಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಒಂದು ಪೂಜೆಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇ ನನ್ನ ಮಗಳಿಗೆ ಮತ್ತು ಮಗನಿಗೆ ಸ್ವರ್ಣಬಿಂದು ಪ್ರಾಶನನ ಹಾಕಿಸ್ದೆ. ಇದು ತಿಂಗಳಿಗೆ ಒಂದು ಸರಿ ಹಾಕಿಸ್ತಾರೆ. ಸೊ ಅದು ಹಾಕಿಸಿದ್ರೆ ತುಂಬ ಒಳ್ಳೆಯದು, ಮಕ್ಕಳಿಗೆ ಹೆಲ್ತು ಮತ್ತು ಇಮ್ಯೂನ್ ಪವರ್ ಬಿಲ್ಡ್ ಆಗುತ್ತೆ, ಮತ್ತು ಬ್ರೈನ್ ಅಥವಾ ಮೆಮೊರಿ ಪವರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎವ್ರಿ ಮಂತ್ ಮಕ್ಕಳಿಗೆ 16 ಇಯರ್ಸ್ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಆಯುರ್ವೇದಿಕ್ ಶಾಪ್ಸಲ್ಲಿ ಮಾತ್ರ ಸಿಗೋದು. ಸೊ ನನ್ನ ಮಕ್ಕಳಿಗೆ ಇಬ್ರಿಗೂ ಹಾಕಿಸಿ ಅಲ್ಲಿಂದ ಹೊರಟೆ ನಾನು. ಅಲ್ಲಿಂದ ಹೊರಟಿದ್ದು ಡೈರೆಕ್ಟ್ಲಿ ಫಂಕ್ಷನ್ ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಪೂಜೆಗೆ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಎಲ್ಲರಿಗೂ ಅಷ್ಟ ಐಶ್ವರ್ಯ, ಆರೋಗ್ಯ, ವಿದ್ಯಾ, ಬುದ್ಧಿ, ನೆಮ್ಮದಿ, ಶಾಂತಿ ಕೊಟ್ಟು, ಆರೋಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಚೆನ್ನಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮನೆಗೋಸ್ಕರ ಬೇಡ್ಕೊಂಡೆ, ನನ್ನ ಹಸ್ಬೆಂಡ್ ನನ್ನ ಮಕ್ಕಳಿಗೋಸ್ಕರ ಬೇಡ್ಕೊಂಡೆ. ಅದನ್ನೇ ನಿಮಗೂ ಬೇಡ್ಕೊಂಡೆ ನಾನು. ಆರೋಗ್ಯ ಇದ್ದರೆ ಹಣನ ಸಂಪಾದನೆ ಮಾಡ್ಬೋದು, ಆರೋಗ್ಯನೇ ಇಲ್ಲ ಅಂದರೆ ಹಣ ಸಂಪಾದನೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಆರೋಗ್ಯ ಕೊಡು ಎಲ್ಲರಿಗೂ ಅಂತ ಹೇಳಿ ಕೇಳಿಕೊಂಡೆ, ನೆಮ್ಮದಿ ಕೊಡು ಜೀವನದಲ್ಲಿ ಅಂತ ಕೇಳಿಕೊಂಡೆ. ಇದೆರಡಿದ್ರೆ ಮನುಷ್ಯ ತುಂಬ ಚೆನ್ನಾಗಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೆಮ್ಮದಿ ಇರಬೇಕಷ್ಟೇ. ನೋಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಅಲ್ಲಿಂದ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಗೆಸ್ಟ್ ಜೊತೆ ಎಲ್ಲ ಮಾತಾಡಿದೆ, ಕಸಿನ್ಸ್ ಎಲ್ಲ ಬಂದಿದ್ದರು. ಅಲ್ಲಿಂದ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಮತ್ತೆ ನಾವು ಡ್ರೈವ್ನ ಸ್ಟಾರ್ಟ್ ಮಾಡಿದ್ವಿ. ಡ್ರೈವ್ ಸ್ಟಾರ್ಟ್ ಮಾಡಿ ನಾವು ಬಂದಿದ್ದು ದೇವಸ್ಥಾನಕ್ಕೆ, ಜಿನ್ನಾಗ್ರದಮ್ಮ ದೇವಸ್ಥಾನ. ಸೊ ದೇವ್ರು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಖುಷಿ ಅನಿಸುತ್ತೆ. ಸೊ ದೇವರು ಕೈ ಮುಕ್ಕೊಂಡು ಅಲ್ಲಿಂದ ಮತ್ತೆ ನಾವು ಡ್ರೈವ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಆ್ಯಕ್ಚುಲಿ ಹೋಗಿದ್ದು ರಾವತ್ನಹಳ್ಳಿ ಹತ್ರ. ಸೊ ಬರಬೇಕಾದ್ರೆ ಅವತ್ತು ಹುಣ್ಣಿಮೆ ಇತ್ತು, ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ತಮ್ಮನ್ನ ಆಡಿಸ್ಬಿಟ್ಟು ಕೊಡ್ತಾಳಂತೆ. ಬಪ್ಪು ಹೋಗ್ತೀನಿ ಪೋಗ್ನೆ ಹಬ್ಬ ಹೊಸ್ರಿ ಚೋಡ್ರಿ ಬೈ ತೆಪ್ಪೀರ ಆಡು ನೋಕೋ ಬೈ. ಆ್ಯಕ್ಚುಲಿ ನಾವು ಫಂಕ್ಷನ್ಗೆ ಅಂತ ಹೊರಟಿದ್ದೆ ತುಂಬ ಲೇಟಾಗಿ ಹೊರಟ್ವಿ. 2:30 3 o'clock ಆಗೋಗಿತ್ತು. ಆ್ಯಂಡ್ ನಾವು ಅಲ್ಲಿಂದ ಬರುವಷ್ಟರಲ್ಲಿ ಆಲ್ಮೋಸ್ಟ್ 8:30 ಹತ್ತತ್ರ. ಪ್ರಾಂಶಿ ನೋಡಿ ಅವ್ರ ತಮ್ಮನಿಗೆ ಸೈಕಲ್ ಆಡಿಸ್ಬೇಕಂತೆ. ಆದರೆ ಸೈಕಲು ಗ್ರೀ ಟಿ ಶರ್ಟ್ ಹಾಕ್ಕೊಂಡಿದ್ದಾಳಲ್ಲ ಆ ಪಾಪುದು. ನನ್ನ ತಮ್ಮ ಆಡಬೇಕು, ನೀನು ಹೋಗು ಅಂತಿದ್ಲು. ನನಗೆ ಸೈಕಲ್ ಬೇಕು, ನಾನು ಮನೆಗೆ ಹೋಗಬೇಕು ಅಂದರೆ ಇಲ್ಲ ನನ್ನ ತಮ್ಮ ಆಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ಲು. ಮಾ ಪ್ರಾಂಶಿ ಕಡೆ ಟು 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 ಅಯ್ಯ ಪಾಪ ಟು ತುರ ಕಡೆ ಟು ತರ ಕಡೆ ಶಾಂತಿ ತರ ಕಡೆಯ ತರ ಕಡೆ ಅವು ಜಲ್ದಿ ಏನಂತಾಳಂತೆ ಪಾಪ ಟು ಪಾಪ ಟು ಏನಂತಾಳಂತೆ. ನಾನು ಸಾರಿ ಹೇಳ್ಬೇಕಂತೆ. ಪ್ರಾಂಶಿ ಆಮೇಲೆ ಸಾರಿ ಹೇಳ್ತಾಳಂತೆ, ನಾನಂತೆ ತಪ್ಪು ಮಾಡಿದ್ದು. ಪ್ರಾಂಶಿ ಟು ಪ್ರಾಂಶಿ ಪಾಪ ಚೆನ್ನಾಗಿಲ್ಲ, ಅಯ್ಯ ಪಾಪ ಅವಳು ಟು. ಆಟಾಡಿ ಸಾಕು, ಮನೆಗೆ ಹೋಗೋಣ ಬಾ ಅಂತ ಕರೆದಿದ್ದಕ್ಕೆ ಪ್ರಾಂಶಿಗೆ ತುಂಬ ಬೇಜಾರಾಯಿತು. ಫ್ರೆಂಡ್ಸ್ ಎಲ್ಲ ಆಟ ಆಡ್ತಿದ್ದಾರೆ, ನೀನು ಮಾತ್ರ ಕರ್ಕೊಂಡು ಹೋಗ್ತೀಯ, ನೀನು ಇಷ್ಟ ಇಲ್ಲ ಹೋಗಮ್ಮ ಅಂತ ಇದ್ಲು. ಸರಿ ಆಯಿತು ಬಾ ಪಿಜ್ಜಾ ಕೊಡಿಸ್ತೀನಿ ಅಂತ ನೈಸ್ ಮಾಡಿ ಕರ್ಕೊಂಬಂದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾಳೆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.